ಪೂಜೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರಿಗೆ ಆದರದ ಸ್ವಾಗತ ಮತ್ತು ಸಮಾಜವೇದಿಕ ಆರತಿಯನ್ನು ನಡೆಸಿ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ದೊಡ್ಡಬಿದ್ರಿಕಲ್ ವಾರ್ಡಲ್ಲಿ ಇದ್ದೀವಿ. ನನ್ನ ಹೆಸರು ನಾಗೇಶ್ವಿ ಪ್ರಜಾಕಿಯ. ಸೊ ಎಸ್ ಟಿ ಸೋಮಶೇಖರ್ ಅವರಿಗೆ ಉತ್ಪೂರ್ವಕ ಸ್ವಾಗತ. ಯಾಕೆ ಅಂತಂದರೆ ನಮ್ಮ ವಾರ್ಡಲ್ಲಿ ಅಂದರೆ ದೊಡ್ಡಬಿದ್ರಿಕಲ್ ವಾರ್ಡಲ್ಲಿ ಮರು ಡಾಂಬರೀಕರಣ ಮಾಡೋದ್ರಿಂದ ಅವ್ರಿಗೆ ಎಲ್ಲರೂ ಸ್ವಾಗತ ಕೋರಿದ್ವಿ. ಎಷ್ಟು ಅದ್ಭುತವಾಗಿ ನೋಡಿ. ಮತ್ತು ಸ್ನೇಹಿತರೆ, ನಮ್ಮ ದೊಡ್ಡಬಿದ್ರಿಕಲ್ ವಾರ್ಡಿನ ಜನಗಳು ಎಷ್ಟು ವಿಶಾಲ ಹೃದಯದವರು ಮತ್ತು ಎಂಥ ಒಳ್ಳೆ ಜನ ಅಂತಂದರೆ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಅಲ್ವೇ. ಸೊ ಇಂಥ ಜನಪ್ರಿಯ ಶಾಸಕರಿಗೆ ನಾವು ಸ್ವಾಗತ ಕೋರಿದ್ದೀವಿ. ಇಂಥ ಒಳ್ಳೆ ಜನಪ್ರಿಯ ಶಾಸಕರು ನೋಡಿ. ನಮ್ಮ ರಸ್ತೆ 1 ವರ್ಷ ಆಯಿತು ಹಾಕಿ. 1 ವರ್ಷ ಆದಮೇಲೆ ಮತ್ತೆ ಈ ರಸ್ತೆ ಎಲ್ಲ ಕಿತ್ತೋಗಿದೆ, ಮತ್ತು ಈ ಮೋರಿನೂ ಪೂರ್ತಿ ಕಿತ್ತೋಗಿದೆ. ಇದು ವರ್ಷಕ್ಕೊಂದು ಸತಿ ಬಜೆಟ್ ಆಗುತ್ತೆ. ಅದೇ ಥರ ಬಜೆಟಲ್ಲಿ ಬಂದಿರೋ ದುಡ್ಡು ಬರೀ ಮೋರಿಗೆ ಮತ್ತು ರೋಡ್ಗೆ ಮಾತ್ರ ಖರ್ಚಾಗ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಇನ್ನು ಮುಂದೆ ಆ ಕಡೆಯಿಂದ ಈ ಕಡೆ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರು ಅಂದರೆ ಮುಖ್ಯ ರಸ್ತೆ ಡಾಂಬರೀಕರಣ ನೋಡಿ ಇಲ್ಲಿ ಹಾಕಿದ್ದಾರೆ. ಮುಖ್ಯ ರಸ್ತೆಯ ಮರು ಡಾಂಬರೀಕರಣ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡರು ಆಗಮಿಸಲಿದ್ದಾರೆ. ಸೊ ಎಂಥ ಒಳ್ಳೆ ಜನಪ್ರಿಯ ಶಾಸಕರು. ಪ್ರತಿ ವರ್ಷ ಬಜೆಟ್ ಮಾಡ್ತಾರೆ. ಆ ಬಜೆಟಲ್ಲಿ ಬರುವಂಥ ಹಣ ಬರೀ ರಸ್ತೆಗೆ ಮೋರಿಗೆ ಅಷ್ಟೇ, ಬೇರೆ ಏನೂ ಅಭಿವೃದ್ಧಿ ಇಲ್ಲ. ಸೊ ನಂದೊಂದು ಪ್ರಶ್ನೆ, ಮತ್ತು ನಿಮ್ಗೆ ಯಾರಿಗಾನ ಅನಿಸಿದ್ರೆ, ಯಾರು ಜನಗಳು ಆದಂಥ ಮತದಾರ ಪ್ರಭುಗಳಿಗೆ, ಪ್ರಜಾಪ್ರಭುತ್ವದ ಮಾಲೀಕರಿಗೆ, ಬರೀ ನಮ್ಮ ಬಜೆಟು ಬರೀ ರೋಡ್ ಮಾಡೋದಕ್ಕೆ ಸಾಕಾ, ಬೇರೆ ಏನು ಅಭಿವೃದ್ಧಿ ಬೇಡವಾ? ಮತ್ತು ಹೋದ ವರ್ಷ ಎಷ್ಟು ದುಡ್ಡು ಖರ್ಚಾಯಿತು ಈ ರೋಡಿಗೆ ಯಾರಾದರೂ ಲೆಕ್ಕ ಕೇಳಿದ್ರ? ಬಟ್ ನಾವು ಕೇಳ್ತಾ ಇದ್ದೀವಿ. ನಮ್ಮ ಪ್ರಜಾಕಟ್ಟೆಯಿಂದ ಪ್ರಜೆಗಳ ಧ್ವನಿ, ಪ್ರಜಾಪ್ರಭುತ್ವದ ಶಕ್ತಿ ಈ ಥರ ಪ್ರಶ್ನೆ ಮಾಡಿದಾಗ ಮಾತ್ರ ಸಾಧ್ಯ. ಹೋದ ವರ್ಷದಲ್ಲಿ ಇದೇ ರೋಡ್ಗೆ ಎಷ್ಟು ಲಕ್ಷ ಅಥವಾ ಎಷ್ಟು ಕೋಟಿ ದುಡ್ಡು ಖರ್ಚಾಯಿತು ಲೆಕ್ಕ ಯಾರಿಗಾದರೂ ಕೊಟ್ಟಿದ್ದಾರಾ? ಎಸ್ ಟಿ ಸೋಮಶೇಖರ್ ಅವರು ಗೌರವಾನ್ವಿತ ಜನಪ್ರಿಯ ಶಾಸಕರು, ನೀವು ಲೆಕ್ಕ ಕೊಡಬೇಕು. ಮತ್ತು ಈ ವರ್ಷ ಎಷ್ಟು ಕೋಟಿ ಖರ್ಚು ಮಾಡಲಿದ್ದೀರಿ ದಯವಿಟ್ಟು ಅದಕ್ಕೂ ನೀವು ಲೆಕ್ಕ ಕೊಡಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ, ಅಥವಾ ನಿಮ್ಮ ದುಡ್ಡ ಅಥವಾ ಸರ್ಕಾರದ ದುಡ್ಡ, ಮತ್ತು ಈ ಪೋಸ್ಟರ್ಗೆಲ್ಲ ಮತ್ತು ಆರ ತುರಾಯಿಗಳು ಏನು ಮಾಡಿದ್ರಿ, ಇದಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಯಿತು, ಇದು ನಿಮ್ಮದೇ ಸ್ವಂತ ದುಡ್ಡ ಅಥವಾ ಸರ್ಕಾರದ ದುಡ್ಡ? ದಯವಿಟ್ಟು ಇದೊಂದು ಪಾರದರ್ಶಕವಾಗಿ ನೀವು ಲೆಕ್ಕ ಕೊಡಬೇಕು. ಯಾಕೆ ಅಂತಂದರೆ ಇದು ಸರ್ಕಾರಿ ಸಾರ್ವಜನಿಕರ ಕಾರ್ಯಕ್ರಮನ ಅಥವಾ ನಿಮ್ಮ ಓನ್ ಕಾರ್ಯಕ್ರಮನ ಅನ್ನೋದು ನಮ್ಮ ಈ ದೊಡ್ಡಬಿದ್ರಿಕಲ್ ವಾರ್ಡಲ್ಲಿರುವಂಥ ಪ್ರತಿಯೊಬ್ಬ ಜನಗಳಿಗೂ, ಮತ್ತು ಈ ಫ್ಲೆಕ್ಸು ಸರ್ಕಾರದಿಂದ ಹಾಕಿರೋದಾ ಅಥವಾ ನೀವು ಓನ್ ಹಾಕ್ಕೊಂಡಿರೋದಾ ಇದನ್ನು ತಿಳಿಸಿ. ಏಕೆಂದರೆ ನಮ್ಮ ಈ ದೊಡ್ಡಬಿದ್ರಿಕಲ್ ವಾರ್ಡಿನ ಜನರು ತಿಳ್ಕೊಳ್ಳೋ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕೆ ಅಂತಂದರೆ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಇದೆ ಅಂತ ನೀವೇ ಜನಗಳು ನೇರವಾಗಿ ನೋಡಿ ತಿಳಿಸಿ ನಿಮ್ಮ ಕಾಮೆಂಟಲ್ಲಿ. ಈ ರೋಡು ಉದ್ದಕ್ಕೂ ನೋಡಿ ಇನ್ನು ಮುಂದೆ, ಮತ್ತು ಮುನೇಶ್ವರನ ದೇವಸ್ಥಾನ ಹತ್ರ ಮತ್ತು ದೊಡ್ಡಬಿದ್ರಿಕಲ್ಲು, ಇನ್ನೂ ಈ ಥರ ಪ್ರತಿಯೊಂದು ರಸ್ತೆನೂ ನೋಡಿದ್ರೆ ನೀವು 1 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಮತ್ತು ಇದಕ್ಕೆ ಮುಂಚೆನೂ 2-3 ಸತಿ ಗುಂಡಿನೂ ಮುಚ್ಚಿದ್ರು. ಸೊ ಇದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಇವತ್ತು ಶಾಸಕರು ರೋಡ್ ಹಾಕಬೇಕು, ರೋಡ್ ಕಿತ್ತೋಗೈತೆ ಅಂತ ಮತ್ತೆ ರೋಡ್ ಹಾಕಕ್ಕೆ ಬರ್ತಾವ್ರೆ. ನಾಳೆ BBM ತವರು ಇಲ್ಲ ಗಿಡಗಳಿಲ್ಲ ಈ ರೋಡಲ್ಲಿ, ಮತ್ತೆ ಅಗದ್ಬಿಟ್ಟು ಮತ್ತೆ ಗಿಡಗಳು ಹಾಕೋಣ ಅನ್ನೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮತ್ತೆ BWSSB ಅವರು ಅಂದರೆ ನೀರು ಸರಬರಾಜು ಅವರು ಇಲ್ಲ ಇದಕ್ಕೆ ನೀರು ಹಾಕಿಲ್ಲ, ಪೈಪ್ ಹಾಕಿಲ್ಲ ಅಂತೇಳಿ ಮತ್ತೆ ಅವ್ರು ಅಗದ್ಬಿಟ್ಟು ಮತ್ತೆ ಅವರು ಹಗಿತಾರೆ, ಮತ್ತೆ ರೋಡ್ ಕಿತ್ತೋಗುತ್ತೆ. ಮತ್ತು ಈ ಟೆಲಿಫೋನವರು ಬರ್ತಾರೆ, ಮತ್ತೆ ಇಲ್ಲ ಇಲ್ಲಿ ನಾವು ಇನ್ನೂ ಟೆಲಿಫೋನೇ ಹಾಕಿಲ್ಲ ಅಂಥೇಳಿ ಮತ್ತೆ ರೋಡ್ ಹಾಕಿದ್ಮೇಲೆ ಮತ್ತೆ ರೋಡ್ ಆಗಿದ್ದಾರೆ, ಮತ್ತು ಅಲ್ಲಿ ಕಿತ್ತೋಗುತ್ತೆ. ಈ ಥರ ಪ್ರತಿ ಸರಿ ಹಣ ಖರ್ಚಾಗ್ತಿರೋದು ಯಾರ್ದು? ನಮ್ಮದು ನಿಮ್ಮದೇನೆ ಜನಗಳದು.
ಸೊ ಅದಕ್ಕೆ ಸ್ನೇಹಿತರೆ, ಇನ್ಮೇಲಾದ್ರೂ ಪ್ರಶ್ನೆ ಮಾಡೋದನ್ನು ಕಲ್ತ್ಕೋಬೇಕು. ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಇದೇ ಥರ ವ್ಯವಸ್ಥೆ ಹಾಳಾಗಿ ಇದೇ ಥರ ಧೂಳು ಕುಡ್ಕೊಂಡು ಗಲೀಜಾಗಿ ಬದುಕೋ ಒಂದು ಈಗಿನ ವ್ಯವಸ್ಥೆ ಹೇಗಿದೆ ಅದೇ ಥರ ಮುಂದುವರುತ್ತೆ ವಿನಃ ಬದಲಾವಣೆ ಖಂಡಿತ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಬುದ್ಧಿಯಿಂದ, ವಿಚಾರವಂತಿಕೆಯಿಂದ, ಪ್ರಜ್ಞಾವಂತಿಕೆಯಿಂದ ನಾವೆಲ್ಲರೂ ಪ್ರಶ್ನೆ ಮಾಡೋದನ್ನು ಕಲಿಬೇಕು. ನಮ್ಮ ತೆರಿಗೆ ಹಣಕ್ಕೆ ಲೆಕ್ಕ ಕೇಳಬೇಕು. ಎಷ್ಟು ಖರ್ಚಾಗ್ತಾ ಇದೆ, ಏನು ಖರ್ಚಾಗ್ತಾ ಇದೆ ಅಂತೇಳಿ. ಈ ಥರ ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಮ್ಮ ವ್ಯವಸ್ಥೆ ಹೀಗೆ ಇರುತ್ತೆ. ಸ್ನೇಹಿತರೆ, ಈ ವಾರ್ಡಲ್ಲಿ ಬರೀ ಈ ಮುಖ್ಯ ರಸ್ತೆ ಅಲ್ಲ, ಪ್ರತಿಯೊಂದು ರೋಡೂ ಸಹ ಹೀಗೆ ಇದೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಜನಗಳು, ಮತದಾರರು ಜವಾಬ್ದಾರಿ ತೊಗೊಳ್ದಿರೋದೇ ಕಾರಣ. ಎಲ್ಲಂದ್ರಲ್ಲಿ ಕಸ ಬಿಸಾಕ್ತಾ ಇದ್ದೀವಿ, ಏನು ಆಗ್ತಾ ಇದೆ, ಎಲ್ಲಿ ದುಡ್ಡು ಹೋಗ್ತಾ ಇದೆ, ಏನು ನಮಗೆ ಗೊತ್ತಾಗ್ತಾನೇ ಇಲ್ಲ. ಮತ್ತು ಇನ್ನೂ ಒಂದು ಯಕ್ಷ ಪ್ರಶ್ನೆ ಏನಪ್ಪ ಅಂತಂದರೆ, ಇವರು ನಿಜವಾಗಲೂ ಶಾಸಕರ ಅಥವಾ ಕಾರ್ಮಿಕರಾಗಿದ್ದರೆ ಜನಗಳು ಅಂದರೆ ನಮ್ಮನ್ನು ಕೇಳಿ, ಜನಗಳನ್ನು ಕೇಳಿ ಕೆಲಸ ಮಾಡ್ತಿದ್ರು. ಇವರು ಶಾಸಕರು, ಅವ್ರಿಗಿಷ್ಟ ಬಂದಂಗೆ ಕೆಲಸ ಮಾಡ್ತಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ನಾವು ಜನಗಳು ವಿಚಾರವಂತರಾಗದೆ, ಪ್ರಜ್ಞಾವಂತರಾಗದೆ, ನಾವು ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರೋಂಥ ಒಬ್ಬ ಕಾರ್ಮಿಕರನ್ನು ವೈಭವೀಕರಣದಿಂದ ಅವರನ್ನು ದೊಡ್ಡ ದಾರ ತುರಾಯಿಗಳಲ್ಲಿ ಪಟಾಕಿ ಹೊಡೆದು ಸ್ವಾಗತ ಮಾಡೋದೇ ದೊಡ್ಡ ಮೂರ್ಖತನ. ಇದೇ ನಿಜವಾದ ಗುಲಾಮೀಕರಣ. ದುಡ್ಡು ನಮ್ಮದು, ಸಂಬಳ ಕೊಡೋದು ನಾವು, ನಮ್ಮದೇ ತೆರಿಗೆ ಹಣ, ನಮ್ಮದೇ ರೋಡು, ಪ್ರತಿಯೊಂದೂ ನಮಗೋಸ್ಕರ ಮಾಡಬೇಕು, ನಾವೇ ಓಟ ಕೆಲಸಕ್ಕೆ ಇಟ್ಕೊಂಡಿರೋದು. ಸೊ ಇಷ್ಟೆಲ್ಲ ಗೊತ್ತಿದ್ರೂ ಮತ್ತೆ ನಾವು ಈ ಒಂದು ಮೂರ್ಖತನದಿಂದ, ಗುಲಾಮೀಕರಣದಿಂದ ಮತ್ತೆ ಅದೇ ಬ್ರಿಟಿಷ್ ಆಡಳಿತ ರೀತಿಯಲ್ಲಿ ನಾವು ಜನಗಳೇ ಬಿಂಬಿಸ್ಕೊಂಡು ಜನಗಳೇ ಇದಕ್ಕೆಲ್ಲ ಕಾರಣ ಅನ್ನೋದಕ್ಕೆ ಮುಖ್ಯ ಒಂದು ಉದ್ದೇಶ. ಸೊ ಅದಕ್ಕೋಸ್ಕರನೇ ಈ ರೋಡು ಇವತ್ತು ಇಷ್ಟೊಂದು ಗಲೀಜಾಗಿ ಮತ್ತು ಇಷ್ಟೊಂದು ಕೆಟ್ಟೋಗಿರೋದಕ್ಕೆ ಕಾರಣ ಜವಾಬ್ದಾರಿ ತಗೊಳ್ಳದೇ ಇರೋದು ಮತ್ತು ಜನ ಎಚ್ಚೆತ್ಕೊಂಡು ಪ್ರಶ್ನೆ ಮಾಡದೇ ಇರೋದೇ. ನಮಸ್ಕಾರ. ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡು ಪ್ರಶ್ನೆ ಮಾಡೋಣ. ಇದು ಪ್ರಜಾಕಟ್ಟೆ, ಪ್ರಜೆಗಳ ಧ್ವನಿ, ಪ್ರಜಾಪ್ರಭುತ್ವದ ಶಕ್ತಿ ಸದಾ ನಿಮ್ಮೊಂದಿಗೆ. ಮತ್ತೆ ಮುಂದಿನ ಸರಿ ಸಿಗೋಣ. ನಮಸ್ಕಾರ.